ಈಗ ರಾಜಕೀಯ ಶುರುವಾಗಿದೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ, ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಈಗಲಾದರೂ ಮುಂದಾಗಿದ್ದಾರೆ. ಆಮೇಲೆ HK ಪಾಟೀಲ್ ಮಾತಾಡಿದ್ದಾರೆ. ರಿಪೋರ್ಟ್. ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹೆಚ್ಚುತ್ತಿದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಸಿದ್ದು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಬ್ಬರಿಸುತ್ತಿದ್ದಾರೆ. ಬಡವರಿಗೆ ಸಾಲ ಕೊಟ್ಟು ಮನಸೋ ಇಚ್ಛೆ ಬಡ್ಡಿ ನಿಗದಿ ಮಾಡಿ ಲೂಟಿಗಿಳಿದಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ಹಣ ಬಂದ್ರು ಯಾಕೆ ಮಾಡ್ತಿದ್ದಾರೆ? ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಜನ. ನಾನು ಮಾಡಿದ ಕಾನೂನು ಏನಾಯ್ತು ಸ್ವಾಮಿ? ನಾನು 2018 ನೀವು ಇವ್ರ ಜೊತೆನೆ ಸೇರಿ ಸರ್ಕಾರ ಮಾಡಿದ್ನಲ್ಲ, ಒಂದು ಋಣ ಮುಕ್ತ ಕಾಯ್ದೆ ತಂದೆ. ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದೀವಿ, ಗವರ್ನರು ಅಕ್ಸೆಪ್ಟ್ ಮಾಡಿದ್ರು. ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಬಂದೆ ಹೋಗಿ ಪರ್ಸನಲಿ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು. ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ? ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ನಿಖಿಲ್. BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಹಿಂದುಳಿದಿದೆ, ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ, ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಇವತ್ತು ಜನಗಳು ಎದುರಿಸ್ತಾ ಇರ್ತಕ್ಕಂಥ ಇವೆಲ್ಲವನ್ನು ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ದರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಖಾಸಗಿ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ತರಲು ಮುಂದಾಗಿದೆ. ನಾಳೆ ಸಿಎಂ ಸಾಹೇಬ್ರು ತುರ್ತು ಸಭೆ ಕರೆದಿದ್ದು, ಕಾನೂನು ಸಚಿವ HK ಪಾಟೀಲ್, ಸಹಕಾರಿ ಸಚಿವ ರಾಜಣ್ಣ, ಗೃಹ ಮಂತ್ರಿ ಪರಮೇಶ್ವರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಡ್ಡಾಯವಾಗಿ ಸಭೆಗೆ ಬರಬೇಕು ಅಂತ ಸಿದ್ದು ಸೂಚಿಸಿದ್ದಾರೆ. ಸುಗ್ರೀವಾಜ್ಞೆ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ನಾಳೆ ಸಭೆ ನಡೆಸಲಿದ್ದು, ಅದೇನ್ ತೀರ್ಮಾನ ತೆಗೆದುಕೊಳ್ತಾರೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ರಾಜಕೀಯ ಶುರುವಾಗಿದೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ, ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಈಗಲಾದರೂ ಮುಂದಾಗಿದ್ದಾರೆ. ಆಮೇಲೆ HK ಪಾಟೀಲ್ ಮಾತಾಡಿದ್ದಾರೆ. ರಿಪೋರ್ಟ್. ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಜನ. ರಾಜ್ಯದಲ್ಲಿ ಹೆಚ್ಚುತ್ತಿದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಸಿದ್ದು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಬ್ಬರಿಸುತ್ತಿದ್ದಾರೆ. ಬಡವರಿಗೆ ಸಾಲ ಕೊಟ್ಟು ಮನಸೋ ಇಚ್ಛೆ ಬಡ್ಡಿ ನಿಗದಿ ಮಾಡಿ ಲೂಟಿಗಿಳಿದಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ಹಣ ಬಂದ್ರು ಯಾಕೆ ಮಾಡ್ತಿದ್ದಾರೆ? ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಜನ. ನಾನು ಮಾಡಿದ ಕಾನೂನು ಏನಾಯ್ತು ಸ್ವಾಮಿ? ನಾನು 2018 ನೀವು ಇವ್ರ ಜೊತೆನೆ ಸೇರಿ ಸರ್ಕಾರ ಮಾಡಿದ್ನಲ್ಲ, ಒಂದು ಋಣ ಮುಕ್ತ ಕಾಯ್ದೆ ತಂದೆ. ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದೀವಿ, ಗವರ್ನರು ಅಕ್ಸೆಪ್ಟ್ ಮಾಡಿದ್ರು. ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಬಂದೆ ಹೋಗಿ ಪರ್ಸನಲಿ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು. ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ? ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ನಿಖಿಲ್. BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಹಿಂದುಳಿದಿದೆ,
ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ, ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಇವತ್ತು ಜನಗಳು ಎದುರಿಸ್ತಾ ಇರ್ತಕ್ಕಂಥ ಇವೆಲ್ಲವನ್ನ ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ದರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಖಾಸಗಿ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ತರಲು ಮುಂದಾಗಿದೆ. ನಾಳೆ ಸಿಎಂ ಸಾಹೇಬ್ರು ತುರ್ತು ಸಭೆ ಕರೆದಿದ್ದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಹಕಾರಿ ಸಚಿವ ರಾಜಣ್ಣ, ಗೃಹ ಮಂತ್ರಿ ಪರಮೇಶ್ವರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಡ್ಡಾಯವಾಗಿ ಸಭೆಗೆ ಬರಬೇಕು ಅಂತ ಸಿದ್ದು ಸೂಚಿಸಿದ್ದಾರೆ. ಸುಗ್ರೀವಾಜ್ಞೆ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ನಾಳೆ ಸಭೆ ನಡೆಸಲಿದ್ದು ಅದೇನ್ ತೀರ್ಮಾನ ತೆಗೆದುಕೊಳ್ತಾರೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ರಾಜಕೀಯ ಶುರುವಾಗಿದೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ. ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಈಗಲಾದರೂ ಮುಂದಾಗಿದ್ದಾರೆ. ಆಮೇಲೆ ಎಚ್.ಕೆ. ಪಾಟೀಲ್ ಮಾತಾಡಿದ್ದಾರೆ. ರಿಪೋರ್ಟ್. ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾಕೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಅದನ್ನ? ರಾಜ್ಯದಲ್ಲಿ ಹೆಚ್ಚುತ್ತಿದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಸಿದ್ದು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಬ್ಬರಿಸುತ್ತಿದ್ದಾರೆ. ಬಡವರಿಗೆ ಸಾಲ ಕೊಟ್ಟು ಮನಸೋ ಇಚ್ಛೆ ಬಡ್ಡಿ ನಿಗದಿ ಮಾಡಿ ಲೂಟಿಗಿಳಿದಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ಹಣ ಬಂದ್ರು ಯಾಕೆ ಮಾಡ್ತಿದ್ದಾರೆ? ಇದೆಂತದ್ದು ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾಕೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಜನ? ನಾನು ಮಾಡಿದ ಕಾನೂನು ಏನಾಯ್ತು ಸ್ವಾಮಿ? ನಾನು 2018 ನೀವು ಇವ್ರ ಜೊತೆನೆ ಸೇರಿ ಸರ್ಕಾರ ಮಾಡಿದ್ನಲ್ಲ, ಒಂದು ಋಣಮುಕ್ತ ಕಾಯ್ದೆ ತಂದೆ. ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದೀವಿ. ಗವರ್ನರು ಅಕ್ಸೆಪ್ಟ್ ಮಾಡಿದ್ರು. ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಡ್ಬಂದೆ ಹೋಗಿ ಪರ್ಸನಲಿ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು. ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ? ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈ ಚೆಲ್ಲಿ ಕೂರಬಾರದು. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ನಿಖಿಲ್. BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಹಿಂದುಳಿದಿದೆ, ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ, ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಇವತ್ತು ಜನಗಳು ಎದುರಿಸ್ತಾ ಇರ್ತಕ್ಕಂಥ ಇವೆಲ್ಲವನ್ನ ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ದರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಖಾಸಗಿ ಫೈನಾನ್ಸ್ಗೆ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ತರಲು ಮುಂದಾಗಿದೆ. ನಾಳೆ ಸಿಎಂ ಸಾಹೇಬ್ರು ತುರ್ತು ಸಭೆ ಕರೆದಿದ್ದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಹಕಾರಿ ಸಚಿವ ರಾಜಣ್ಣ, ಗೃಹ ಮಂತ್ರಿ ಪರಮೇಶ್ವರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಡ್ಡಾಯವಾಗಿ ಸಭೆಗೆ ಬರಬೇಕು ಅಂತ ಸಿದ್ದು ಸೂಚಿಸಿದ್ದಾರೆ. ಸುಗ್ರೀವಾಜ್ಞೆ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ನಾಳೆ ಸಭೆ ನಡೆಸಲಿದ್ದು ಅದೇನ್ ತೀರ್ಮಾನ ತೆಗೆದುಕೊಳ್ತಾರೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.